ಅದು ಪರಿಮಾಣ ಒಳ್ಳೆ ಬರ್ತದೆ ಹಾಗೆ ಟೇಸ್ಟ್ ನೋಡ್ಬೇಕಷ್ಟೇ. ಈಗ ಫಸ್ಟ್ ಟೈಮ್ ಮಾಡಿದ್ದು ನಾನು ಸಹ ಫಸ್ಟ್ ಟೈಮ್ ಮಾಡಿದ್ದು. ಫ್ಲಾಶ್ ಆನ್ ಉಂಟು ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ಹೇಗಿದ್ದೀರಾ? ನಾನು ಈಗ ಮಂಗಳೂರಿಗೆ ಬಂದಿದ್ದೇನೆ, ವಿಜಯ್ ಆಚೆ. ಹಾಗೆ ಇಲ್ಲಿ ಎಂತ ಹೇಳೋದು, ಆ ಮನೆಗೆ ಶೀಟ್ನವ್ರು ಬಂದಿದ್ದಾರೆ. ನಮ್ಮದು ಶೀಟ್ ಒಂದು ಕೆಲಸ ಇತ್ತು. ಹಾಗೆ ಈಗ ನಾನು ಬರುವಾಗ ಅವ್ರು ಈಚೆ ಬಂದರು. ಈಗ ರಪ್ಪ ಹೋಗಬೇಕು. ಹಾಗೆ ಇಲ್ಲಿ ನಾನೀಗ ಬಂದಿದ್ದೇನೆ. ಕಾರ್ ನೋಡ್ಬೋದು ಇಷ್ಟೊಂದು ಕಂತುಂಟು. ಹಾಗೆ ಈಗ ಬಂದು ಇನ್ನು ರಪ್ಪ ಮನೆಗೆ ಹೋಗಬೇಕು. ಹಾಗೆ ಶೀಟದೊಂದು ಕೆಲಸ ಆಗ್ತಾವಂತ, ಇಲ್ಲದ್ರೆ ತುಂಬ ಕಷ್ಟ ಇತ್ತು. ಇನ್ನೊಂದು 2 ಕೆಲಸ ಉಂಟು, ಅದನ್ನೆಲ್ಲ ರಪ್ಪ ಮುಗಿಸ್ಬೇಕು ಮಳೆ ಬರೋ ಮುಂಚೆ. ಹಾಗೆಲ್ಲ ಕತೆ ಇನ್ನು ನೋಡುವ ಏನೆಲ್ಲ ಆಗ್ತದೆ ಅಂತ ದಿವಸದಲ್ಲಿ, ಅದೆಲ್ಲ ಡಾಕ್ಯುಮೆಂಟ್ ಮಾಡ್ತೇನೆ. ಸೊ ಲೆಟ್ಸ್ ಗೋ. ಮತ್ತೆ ನಿನ್ನೆ ಆ್ಯಕ್ಚುಲ್ ತುಂಬ ಎಂಜಾಯ್ಮೆಂಟ್ ಇತ್ತು ನೈಟ್. ನಾನು ನೋಡೋ ಯಾವುದು ವಿಡಿಯೋ ಹಾಕ್ತೇನೆ ಅದರದ್ದು, ಬಟ್ ನೋಡೋ ಯಾವಾಗ ಎಡಿಟ್ ಎಲ್ಲ ಆಗ್ತದೆ ಅವಾಗ ಹಾಕ್ತೇನೆ. ಸೊ ಈಗ ಇವತ್ತಿದ್ದ ದಿನ ಎಂಜಾಯ್ ಮಾಡುವ. ನಾನು ಮಂಗಳೂರೆಲ್ಲ ಹೋಗಿ ಬಂದದ್ದು. ನಾನು ಎಂತ ಹೇಳೋದು, ಆಗ ಬಂದಿದ್ದೆ. ಮತ್ತು ಇವರು ಶೀಟ್ನವರು ಬಂದಿದ್ದರು. ಬಟ್ ಎಂತ ಅಂದರೆ ಕರೆಂಟ್ ಇಲ್ಲ ಇಲ್ಲಿ. ಕರೆಂಟ್ ಹೋಗಿದ್ದು ಇವತ್ತು ವೆಡ್ನೆಸ್ಡೇ ಆದ ಕಾರಣ ಎಂತ ಮಾಡಲಿಕ್ಕೆ ಆಗಲಿಲ್ಲ. ಹೋದರು. ಈಗ ಮತ್ತೆ ಬರ್ಬೋದಂತೆ, ನೋಡುವ ಮತ್ತೆ ಕಾಲ್ ಮಾಡಿ ನೋಡ್ಬೇಕು. ಹಾಗೆ ನಾನೀಗ ರೂಮಿಗೆ ಬಂದೇನೆ. ಎಣ್ಣೆದು ಅಪ್ಲೋಡ್ ಮಾಡಲಿಕ್ಕಿತ್ತು ವೀಡಿಯೋ. ಅನ್ನೆದು ಎಡಿಟಿಂಗ್ ಎಲ್ಲ ಆಗಿತ್ತು, ಬಟ್ ನಮ್ಮದು ನೈಟ್ ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಇತ್ತು, ಹಾಗೆ ಆಗಲಿಲ್ಲ ಅಪ್ಲೋಡ್ ಮಾಡಲಿಕ್ಕೆ. ಹಾಗೆ ಈಗ ಅಪ್ಲೋಡ್ ಅದು ರೆಂಡರ್ ಆಗಿ ಈಗ ಅಪ್ಲೋಡ್ ಆಗ್ತಾ ಉಂಟು. ಹಾಗೆಲ್ಲ ಕತೆ ಇವತ್ತಿದ್ದು ಆಲ್ರೆಡಿ ನಾನು ಹಾಗಾದರೆ ಸ್ಟಾರ್ಟ್ ಮಾಡಿದ್ದೇನೆ. ಇನ್ನು ಎಂತೆಲ್ಲ ಆಗ್ತದೆ ನಾನೆಲ್ಲ ಡಾಕ್ಯುಮೆಂಟ್ ಮಾಡ್ತೇನೆ. ಸೊ ಅಪ್ಲೋಡ್ ಎಲ್ಲ ಆಗಿದೆ. ಇನ್ನು ನಾನು ಕೆಳಗೆ ಹೋಗಿದ್ದು. ಯಪ್ಪ ಸ್ವಲ್ಪ ಬಿಸಿಲು ಗಾಳಿ ಬರ್ತಿತ್ತು, ತೊಂದರೆ ಇಲ್ಲ. ಬಟ್ ನನ್ನ ಈ ಕೈ ಯಾಕೋ ನೋವಾಗ್ತಾ ಉಂಟು, ಎಂತಕ್ಕೆ ಗೊತ್ತಿಲ್ಲ. ಫೋರ್ ಆರ್ಮಲ್ಲಿ ಪೇನ್. ಹಾಗೆ ನೋಡ್ಬೋದು ಶೀಟಿಗೆ ಅಂತೇಳಿ ಇದು ತಂದಿಟ್ಟಿದ್ದಾರೆ. ಕರೆಂಟ್ ಇಲ್ಲಲ್ಲ, ಹಾಗೆ ವರ್ಕ್ ಈಸ್ ಪೆಂಡಿಂಗ್. ಏನು ಹೋಗಿ ಎಣ್ಣೆದು ಸ್ವಲ್ಪ ಚಿಕನ್ ಉಂಟು, ಚಿಕನ್ ಉಂಟು. ಮತ್ತು ಮೊಟ್ಟಿ ಮಾಡಬೇಕು ಅಷ್ಟೇ. ಕರೆಂಟ್ ಬಂತು, ಕಾಲ್ ಮಾಡೋದು ಒಳ್ಳೇದು. ಬಂದೆ ನಾನು ಸಿಗ್ತೇನೆ ಯಾವಾಗ ನೆಕ್ಸ್ಟ್ ಅಂದರೆ ಸ್ವಲ್ಪದಲ್ಲಿ ವೀಡಿಯೋ ಮಾಡುವಾಗ. ಸೊ ನಾನೀಗ ಎಷ್ಟೊತ್ತು ಇದು ಮೊಟ್ಟೆದು ಪದಾರ್ಥ ಮಾಡಿದ್ದೆ. ಇದು ಸ್ಪೆಷಲ್ ಅಂದರೆ ಇದು ಕ್ವಿಕ್ ಆಗೋದು ಏನಿಲ್ಲ. ನೀರುಳ್ಳಿ ಟೊಮೆಟೊ ಮತ್ತು ಇದು ಕಾಯಿಮೆಣಸನ್ನು ಕಟ್ ಮಾಡಿ ಮತ್ತು ಫ್ರೈ ಮಾಡೋದು. ಸ್ವಲ್ಪ ನೀರು ಹಾಕಿ ಮತ್ತು ಮ್ಯಾಗಿ ಮಸಾಲನ್ನು ಹಾಕಿ ಮತ್ತು ಮೊಟ್ಟೆ ಹಾಕೋದು. ಈಗ ಇಷ್ಟ ಆಗಿದೆ. ನಾನು ಸ್ವಲ್ಪ ಮಾಡಿದ್ದೆ. ಯಾವಾಗಾದರೂ ಒಂದು ದಿವಸ ಏನಾದರೂ ಇದು ಇಲ್ಲ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಕ್ವಾಲಿಟಿಯಲ್ಲಿ ಮಾಡಲಿಕ್ಕಿದ್ರೆ ಅವಾಗ ವೀಡಿಯೋ ಮಾಡ್ತೇನೆ. ಬಟ್ ಈಗ ಇಷ್ಟೇ ಹೀಗೆ ಬಂದಿದೆ, ಚೆನ್ನಾಗಿದೆ. ಹಾಗೆ ತುಂಬ ಅದು ಪರಿಮಾಣ ಒಳ್ಳೆ ಬರ್ತದೆ ಹಾಗೆ ಟೇಸ್ಟ್ ನೋಡ್ಬೇಕಷ್ಟೇ. ಈಗ ಫಸ್ಟ್ ಟೈಮ್ ಮಾಡಿದ್ದೆ ನಾನು ಸಹ ಫಸ್ಟ್ ಟೈಮ್ ಮಾಡಿದ್ದು. ಮುಂಚೆ ಮಾಡ್ತಿದ್ದೆ, ಬಟ್ ಈಗ ಫಸ್ಟ್ ಟೈಮ್ ಮಾಡಿದೆ. ಹೇಗಿತ್ತು ಮಸಾಲೆ ಎಲ್ಲ ಹಾಕಿ ಹಾಗೆ ನೋಡುವ ಹೇಗೆ ಬಂದಿದೆ ಅಂತ. ಮತ್ತು ಅದನ್ನು ಹೇಳಿದ್ದೇನೆ. ಹಾಗೇನೆ ಈಗ 1 ಗಂಟೆ 2 ಆಯಿತು, ಇನ್ನು ಊಟ ಮಾಡಲಿಕ್ಕೆ ಹೋಗೋದು. ಸೊ ಊಟ ಮಾಡೋಕೆ ಸಿಗ್ತೇನೆ. ಅಷ್ಟು ಟೇಸ್ಟ್ ಇದೆ, ಸ್ವಲ್ಪ ಉಪ್ಪು ಜಾಸ್ತಿ ಇದೆ. ಗುಡ್. ನಾನು ಮಸ್ತಿದ್ದೇನೆ. ಸಂಜೆ ಊಟ ಮಾಡಿ ಮತ್ತೆ ಹೇಳಿದಾಗೆ ನಂದಿದೆ ಅಂತ ಊಟ ಎಲ್ಲ ಆಗಿ ಈಗ ರೂಮಿಗೆ ಇದು ಎಡಿಟ್ ಮಾಡಿ ಬಂದೇನೆ. ಸೊ ನಂಗೆ ಒಳ್ಳೆ ನಿದ್ದೆ ಮಾರ, ನಂಗೆ ಗೊತ್ತಾಗಿದೆ 2 ಗಂಟೆ ಸಾಮಾನಿದ್ರೆ ತಿಂದ ಜಾಸ್ತಿ ಆಗಿದೆ ಆಗಿರ್ಬೇಕು. ಹಾಗೆ ನಿದ್ದೆ ಮಾಡಿ ಈಗ ಫ್ರೆಶ್ ಆಗಿದೆ. ಈಗ ರೂಮ್ಗೆ ಅಂದರೆ ಇನ್ನು ಎಡಿಟ್ ಮಾಡೋದು, ಹಾಗೆಯೇ ಅಪ್ಲೋಡ್ ಸಹ ಮಾಡಲಿಕ್ಕೆ ಉಂಟು. ಸೊ ಇದಾಗಿತ್ತು ಇವತ್ತಿದ್ದು ಬ್ಲಾಗ್. ಇನ್ನು ನಾಳೆ ಸಿಗ್ತೇನೆ. ಅದೇ ಥರ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಾಡಿದ್ದೀನಿ ಅದು ಬೇರೆ ವೀಡಿಯೋಸ್ ಎಲ್ಲ ಉಂಟು, ಅದನ್ನು ನೋಡ್ತಾ ಇದ್ದೀನಿ. ಸೊ ಆಲ್ಸೋ ನನ್ನ ನೆಕ್ಸ್ಟ್ ಒನ್ ಅಂದರೆ ನಾಳೆ ಸಿಗ್ತೇನೆ.